ಸುಮಲತಾ ಅವ್ರನ್ನ ಏನೆಲ್ಲ ಮಾತಾಡಿದ್ರು ಈ ವೇದಿಕೆಯಲ್ಲಿ ಅಂತ ನನಗೆ ಗೊತ್ತಿದೆ. ಸುಮಲತಾ ಅವ್ರ ಬಗ್ಗೆ ಯಾರು ಸುಮಲತಾ ಅವ್ರನ್ನ ಬೆಂಬಲಿಸಿದ್ರು ಅವರೇ ಅವ್ರ ಬಗ್ಗೆ ಮಾತನಾಡಕ್ಕೆ ಹೋಗಲಿಲ್ಲ. ಯಾರು ಅವರನ್ನು ಹೀಯಾಳಿಸಿದ್ರು ಅವರು ಇವತ್ತು ನಮ್ಮ ಅಕ್ಕ ಅಂತ ಹೇಳ್ತಾರೆ. ಅವತ್ತು ಇದೇ ರೀತಿ ಅಂದಿದ್ರೆ ಅಂಬರೀಷ್ ಅಣ್ಣವರು ಆತ್ಮಿಕ ಶಾಂತಿನಾರ ಸಿಕ್ಕೋದೋ ಏನು. ನಮ್ಮ ಅಕ್ಕ ಚುನಾವಣೆ ನಿಂತಾರೆ, ಅವ್ರು ಗೆದ್ರು ಒಂದೇ, ನನ್ನ ಮಗ ಗೆದ್ರು ಒಂದೇ ಅಂತ ಅಂದಿದ್ರೆ ಬಹುಶಃ ಅಂಬರೀಷ್ ಅಣ್ಣಂಗೆ ಅವತ್ತಾರೋ ಆತ್ಮಕ್ಕೆ ಶಾಂತಿ ಸಿಕ್ಕದೇನು. ನನಗೇನು ಇವತ್ತು ಜನತಾದಳ BJP ಒಂದಾಗಿದೆ ಅಂತ ಭಯ ಇಲ್ಲ. ನಿಮಗೆ ಗೊತ್ತಿರಬೇಕು, ಕಳೆದ ಬಾರಿ ನಮ್ಮ ಪಕ್ಷನೇ ಜನತಾದಳದೊಳಗೆ ಸಪೋರ್ಟ್ ಮಾಡಿದ್ರು ಲೋಕಸಭೆಯಲ್ಲಿ. ಏನಾಯಿತು ಮಂಡ್ಯದಲ್ಲಿ? ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರೆಲ್ಲ ಅವರು ಅವ್ರ ಜೊತೆಲೇ ನಿಂತಿದ್ರು. ಜನ ಒಪ್ಪಲಿಲ್ಲ. ಸಿದ್ದರಾಮಯ್ಯನವರು ದೇವೇಗೌಡರು ಜೊತೆಲಿ ಬಂದು ನಾಗಮಂಗಲದಲ್ಲಿ ಮಳವಳ್ಳಿ ಸಭೆ ಮಾಡಿದ್ರು. ಜನ ಒಪ್ಪಿದ್ರ? ಒಪ್ಪಲಿಲ್ಲ. ಇವತ್ತು BJP ಬೆಂಗಳೂರು ಒಳಗಡೆ ಬಹಳ ಪ್ರಬಲವಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 3 ಜನ ಮುಖ್ಯಮಂತ್ರಿ ಕೊಟ್ಟಂತ ರಾಮನಗರ ಜಿಲ್ಲೆ ನಾವು ಇಬ್ಬರು ಜೊತೆ ಆದರೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪುಟ್ಟಣ್ಣನ ಬೆಳಗ್ಗೆ 8 ಕಳಿಸ್ಬಿಡ್ತೀವಿ. ಇದು ದಿಕ್ಸೂಚಿ ಲೋಕಸಭೆಗೆ ಅಂತೇಳಿ ಜನತಾದಳರು BJP ಅವ್ರಿಗೆ ಹೇಳಿ ನಮಗೆ ಬಿಟ್ಕೊಡಿ ಅಂತ ಒಬ್ಬ ವಕೀಲರನ್ನ ನೇಮಕ ಮಾಡಿದ್ರು. ಬಹುಶಃ ನಾವು ಒಂದು ಸ್ವಲ್ಪ ಏನೋ ಎಂತೋ ಪುಟ್ಟಣ್ಣ ಹುಷಾರ್ ಕಣೋ, ಭಾಳ ಎಚ್ಚರಿಕೆ. ಯಾಕೆಂದರೆ ಬೆಂಗಳೂರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿನ 60% ಅವರೇ. ನಾವೊಂದಷ್ಟು ಕ್ಷೇತ್ರ ಬಿಟ್ಟರೆ ಎಲ್ಲ ಅವರೇ. ಅಕ್ಕಪಕ್ಕ BJPನಲ್ಲೂ ಒಂದಷ್ಟು ಶಕ್ತಿ ಇದೆ, JDS ಇದೆ. ಏನಾದ್ರು ಇಬ್ಬರು ಒಂದಾದರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ನೋಡಿ. ಆ ದಿಕ್ಸೂಚಿ ಅಂತ ಬೇರೆ ಹೇಳ್ತಾರೆ, ಯಾವ ಥರ ಅಂತ ಹೇಳಿ ನಾವು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರೆಲ್ಲ ಕೂತಾಗ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಪ್ಪ ಅಂತ ಹೇಳಿದ್ರು. ಆಯ್ತು ಸರ್, ಜನರ ಆಶೀರ್ವಾದ ಇದೆ. ಈ ಹೊಂದಾಣಿಕೆ ಇದೆಯಲ್ಲ, ಈ ಹೊಂದಾಣಿಕೆ ಮನಸ್ಫೂರ್ತಿಯಾಗಿ ಜನಕ್ಕೋಸ್ಕರ ಹೊಂದಾಣಿಕೆ ಆದರೆ, ಈ ರಾಜ್ಯದ ಇದಕ್ಕೋಸ್ಕರ ಹೊಂದಾಣಿಕೆ ಆದರೆ ಜನ ಒಪ್ತಾರೆ ಸರ್. ಅವರವರ ವೈಯಕ್ತಿಕ ಹಿತಾಸಕ್ತಿಗೆ ಅವರ ಅಸ್ತಿತ್ವಕ್ಕೆ ಹೊಂದಾಣಿಕೆ ಆದರೆ ಒಪ್ಪಲ್ಲ ಸಾರ್ ಅಂದ. ಹಂಗೆಲ್ಲ ಅನ್ಬೇಡಪ್ಪ, ಅಸೆಂಬ್ಲಿ ಬೇರೆ ಸೋತಿದೆಯಾ ಹುಷಾರ್ ಅಂತ. ಅವನು 100 ಹೋಟೆಲ್ 200 ಹೋಟೆಲ್ ಎಲ್ಲ ಆಗಿದ್ದು ಏಟಪ್ಪ ಮತ್ತೆ ಬೇಡ 9,000 ಓಟ ಪೋಲ್ ಆಗಿದ್ದು 13 ಪೋಲ್ ಆಗಿದ್ದು ಎಷ್ಟು? ಪುಟ್ಟಣ್ಣನ ಪೋಲ್ ಆಗಿದ್ದು ಎಷ್ಟು ಒಂದೇ ಓಟು ಪುಟ್ಟಣ್ಣವ್ರು 16,000 ಓಟ್ ಪೋಲ್ ಆದ್ರಲ್ಲಿ 2,500 ಲೀಡು. 100 ಅಲ್ಲ 200 ಅಲ್ಲ, 2,500 ಲೀಡಲ್ಲಿ ಪುಟ್ಟಣ್ಣ ಗೆದ್ದ. ಇವ್ರ ಅಲಯನ್ಸನ್ನ ಜನ ಒಪ್ಪಿದ್ರ?